ಆ್ಯಕ್ಚುಲಿ ನಾನು ಓದಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗೆ ಅಂತ ಒಂದು ಕಾದಂಬರಿ. ಅದು ಬೇರೆನೇ ಕತೆ ಅವರು ಹೇಳಿದ ರೀತಿಯಲ್ಲಿ. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗುವಂಥದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ. ಅದಕ್ಕೆ ಅಂತಲೇ ಕಾದಂಬರಿ ಬರೆದಿತ್ತು. ಈಗ ಸರ್ ಖಂಡಿತ ಅದು ನಿಮಗೂ ಒಂದು ಕಾದಂಬರಿ ಕೊಡ್ತೀನಿ, ಅದು ಒಂದ್ಸಲ ನೋಡಿ. ಅದು ಸಾರು ಕೊಟ್ಟಿದ್ದೆ, ಅವ್ರು ಇನ್ನೂ ಓದಿಲ್ಲ ಅನ್ಸುತ್ತೆ. ಅದೇ ಇರಲಿ, ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ಅದು ಕಾದಂಬರಿ ವಿಷಯಕ್ಕೆ. ಈ ಕತೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ. ಇದು ಎಲ್ಲೆಲ್ಲಿಂದ, ಇದು ಯಾವ್ಯಾವ್ರನ್ನ ಎಲ್ಲೆಲ್ಲಿರುತ್ತೋ ಅನ್ನೋದು ಗೊತ್ತಿಲ್ಲ. ಹಾಗೆ ಇದು ಎಲ್ಲೆಲ್ಲಿಂದೋ ಹೊರ್ಕೊಂಡು ಬಂದಿದೆ. ಇದನ್ನು ಶುರು ಮಾಡುವಾಗ ಈ ಕಥೆಯನ್ನು ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಇವರಿಬ್ಬರಲ್ಲಿ ಒಬ್ರಿಗೆ ಅಂತ ಅದು ಕಥೆಯನ್ನು ಶುರು ಮಾಡಿದ್ದು. ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು, ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆಮೇಲೆ ಅವರು ಅದನ್ನ ಕೈಗೆತ್ಕೊಳ್ಳಿಲ್ಲ. ಅದನ್ನು ಕೆಲವು ವರ್ಷಗಳು ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟರು ಅವರು ಕೇಳಿದರು, ಇದನ್ನು ನೀವು ಬಹುಶಃ ಗಮನಿಸಿದರೆ ಮಿಲನ ಥರದ ಒಂದು ಫ್ಲೇವರ್ ಇರುವಂತಹ ಕತೆ. ಪುನೀತ್ ಅವ್ರಿಗೆ ಅದೇ ಥರದ್ದು ಬೇಕಿತ್ತು ಅನ್ನೋ ಕಾರಣಕ್ಕೆ ಇದ್ರದ್ದನ್ನು ಮಾಡಿದ್ದು. ಅದನ್ನು ಅವರು ಡೈರೆಕ್ಟ್ರು ಕೂಡ ಒಪ್ಸಾಗೋಗಿತ್ತು. ಅದು 4 ಲೈನಲ್ಲಿ ಒಪ್ಸಿದ್ದು. ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು. ಅದೊಂದು ತುಂಬ ನೋವಿತ್ತು. ಅದನ್ನು ಅವಾಗಲೇ ಹೇಳಿದ ಹಾಗೆ ಸುನಿ ಅವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ, ಅವಾಗಲೇ ಈ ಹಿಂದೆ ಒಂದು ಸಲ. ಅವಾಗ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ. ಈಗ ಮತ್ತೆ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನು ಬೇರೆ ಇನ್ಯಾರೋ ಒಬ್ರಿಗೆ ಹೇಳಬೇಕಿದೆ, ಒಂದ್ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ. ತಕ್ಷಣ ಸುನಿ ಇಲ್ಲ, ಇದು ಈ ಕತೆ ತುಂಬ ಚೆನ್ನಾಗಿದೆ, ಇದನ್ನ ನಾನೇ ಮಾಡ್ತೀನಿ, ಇದನ್ನ ನನಗೆ ಹೇಳಿರಲಿಲ್ಲ ಅಂತಂದ್ರದು. ಇಲ್ಲ ಹೇಳಿದ್ದೆ, ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ, ಅದು ತುಂಬ ಇಲ್ಲ, ನನಗೆ ಅವಾಗ ತಲೆಗೆ ಹೋಗಿರಲಿಲ್ಲ. ಈ ಥರದ್ದೊಂದು ಕತೆ ನಂಗೆ ತುಂಬ ದಿವಸದಿಂದ ಇತ್ತು. ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅದರಲ್ಲಿ ಇದನ್ನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೋಸೆಸ್ ಶುರುವಾಯಿತು. ಇದ್ರದ್ದು ಟೈಟ್ಲು ಕೂಡ ಹಾಗೆ ಡಿಸೈಡ್ ಆಗಿತ್ತು. ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು. ಸರ್ ನಾನು ಇದಕ್ಕೆ ಒಂದು ಸರಳ ಪ್ರೇಮ ಕಥೆ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿಯವರು ಫಿಕ್ಸ್ ಮಾಡಿದ್ರು. ಅದು ಇಲ್ಲ, ಇದು ಹಾಗಾಗಲ್ವಲ್ಲ ಸುನಿ, ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ವಲ್ಲ, ಇದು ಒಂದು ವಿರಳ ಪ್ರೇಮ ಕಥೆ ಅಂತ ಮಾಡಿ. ಇಲ್ಲ ಟೈಟ್ಲ್ ಮೇಲೆ ನನಗೆ ಒಂದು ಬೇರೆ ಫೀಲ್ ಇದೆ, ನನಗೆ ಅದು ಒಂದು ಸರಳ ಪ್ರೇಮ ಕಥೆ ಬೇಕು ಅನ್ನೋದು. ಇಲ್ಲ, ಒಂದು ಸರಳ ವಿರಳ ಪ್ರೇಮ ಕಥೆ, ಇಲ್ಲ ಅದು ಉದ್ದ ಆಯಿತು. ಕೊನೆಗೆ ಒಂದು ವಿರಳ ಪ್ರೇಮ ಕಥೆಯಲ್ಲಿ ಅದ್ರ ಮೇಲೆ ಹೊಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ಥರ ಆಗೋಯ್ತದು. ಅದು ಈಗ ನಿಜವಾಗ್ಲೂ ನಿಜ ಅನ್ನಿಸ್ತಿದೆ. ಯಾಕೆಂದರೆ ಯಾರೇ ಅದನ್ನು ಕೇಳಿದಾಗಲೂ ಆ ಸರಳ ವಿರಳದ ಜಂಟಿ ಏನಿದೆಯಲ್ಲ, ಅದೊಂದು ಜಂಟಿ ರಗಳೆ ಥರ ಅದು ನೀಟಾಗಿ ಅದು ಎಲ್ರಿಗೂ ತಟ್ತದೆ. ಪ್ರತಿಯೊಂದು ರಿವ್ಯೂನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ಲ, ಇದು ವಿರಳ ಪ್ರೇಮ ಕಥೆ ಅನ್ನುವಂಥ ರೀತಿಯಲ್ಲಿ ಒಂದು ಒಪಿನಿಯನ್ ಬಂದಿತ್ತು. ಖುಷಿ ಆಯಿತು. ಒಂದು ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದರದ್ದು ವರ್ಕೌಟ್ ಆಗಿತ್ತು. ಇನ್ನು ಕತೆ ಬಗ್ಗೆ, ಕಥೆ ಯಾವಾಗಲೂ ಮೊದಲನೇ ಕಲ್ಪನೆ. ಈ ಕಲ್ಪನೆಯನ್ನು ತೆರೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ. ಆ ಸಾಹಸಗಳು ಯಾವಾಗಲೂ ಅರ್ಥ ಆಗೋದು ಡೈರೆಕ್ಟ್ರಿಗೆ ಮಾತ್ರ. ಕತೆ ಮತ್ತು ಚಿತ್ರಕಥೆಯನ್ನು ಪೂರ್ತಿ ಮಾಡಿದ ಮೇಲೆ ಅದರ ಅಧಿಕಾರವನ್ನು ಖಂಡಿತವಾಗಿ ಯಾವುದೇ ರೈಟರ್ ಇದ್ರೂ ಕೂಡ ಅದನ್ನು ಡೈರೆಕ್ಟ್ರಿಗೆ ಕೊಡ್ತಾರೆ, ಬಿಡಲೇಬೇಕು. ಅದು ಈ ಕಥೆಯ ಮೂಲ ಚೌಕಟ್ಟೇನಿತ್ತೋ ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ. ಪ್ರತಿ ಹಂತದಲ್ಲೂ ಸುನಿ ಅದನ್ನು ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಮತ್ತು ಆ ಕಾರಣಕ್ಕೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ. ನಾವು ಮೊದಲು ಅಂದ್ಕೊಂಡಾಗ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅಂತನ್ನೋದು ಆ ಎಂಡಲ್ಲಿ ಇದ್ದಿದ್ದದು ಕ್ಲೈಮ್ಯಾಕ್ಸು. ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ, ಇಬ್ಬರು ಸೇರೋವಂಥದ್ದು ಈ ರೀತಿ ಅಂತಂದಿದ್ದೆ. ಬಟ್ ಸುನಿ ಇಲ್ಲ, ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ, ಇನ್ನೊಬ್ರಿಗೆ ಗೊತ್ತಾಗೋದು ಈ ಥರ ನಿಧಾನಕ್ಕೆ ಗೊತ್ತಾಗಬೇಕು. ಈ ಥರ ಚೆನ್ನಾಗಿದೆಯಲ್ಲ ಹಂಗೆ ಅನ್ನಿಸ್ತದೆ. ದಟ್ ಈಸ್ ಇಂಪ್ರೂವೈಸೇಷನ್. ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ. ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆ್ಯಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನೋ ಫಸ್ಟ್ ಕತೆ ಮಾಡಿದ್ವಿ. ಅದನ್ನು ಅವ್ರು ತೆಗೆದಾಕ್ಬಿಟ್ಟು ಕಂಪ್ಲೀಟಾಗಿ ಲವ್ ಸ್ಟೋರಿ, ಆ ಲವ್ ಫೀಲಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು. ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತದ್ದು. ಹೀಗೆ ಸಾಕಷ್ಟು
ನೋಡಿ ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ. ಮಗನ ಕೆನ್ನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು, ಅದು ಎಲ್ಲರೂ ತುಂಬ ಫೀಲ್ ಆಗಿರ್ತಾರೆ, ಅದು ಹೆಂಗಿರ್ತಾರೆ, ಈ ಥರದ್ದು ನಾನು ಬರೆದಿದ್ದು ಸೀನ್ ಅದು ಕೊಟ್ಟಾಗ. ಇದೆಲ್ಲ ಆಗಿ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ. ಸುನಿ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ಏನು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ, ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಬಿಡಿ ಸಾಕು. ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು, ಇಷ್ಟ ಆಗೋಗ್ಬಿಡ್ತದೆ ಅದು ವೈಯಕ್ತಿಕ, ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ. ಹೀರೋಯಿನ್ ಬಂದಿರ್ತಾಳೆ, ಅಲ್ಲೂ ಅಷ್ಟೇ ಒಂದು ಏನು ಕೈಕಾಲಿಗೆಲ್ಲ ಏನು ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬ ಬೇರೆ ಥರ ಡ್ರಾಮಾ ಆಗಬೇಕಿತ್ತದು. ಇದ್ದಕ್ಕಿದ್ದಂಗೆ ಸುನಿ ಇದ್ರದ್ದು ಅಲ್ಲೊಂದು ಇದನ್ನ ಹಾಕ್ಬಿಟ್ರೆ ಅದು ಹಂಗೆ ಆಗಬೇಕು, ಆ ಕಾಮಿಡಿ ಆಗ ಆ ಘಟನೆನೇ ಮರ್ತೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟನ್ನು ತಂದ್ಕೊಡೋ ಹಾಗಿತ್ತದು. ಸೊ ಇವೆಲ್ಲ ಇಂಪ್ರೂವೈಸೇಷನ್ಸ್ ಏನಿದೆಯಲ್ಲ, ಇದೆಲ್ಲ ಇಂಪ್ರೂವೈಸೇಷನ್ಸ್ ಸುನಿದೇನೆ. ಸೊ ಹಾಗಾಗಿ ಕತೆ ಅನ್ನೋದು ಬರೀ ಒಂದು ಮೂಳೆ ಮಾತ್ರ, ಅದು ಇಟ್ ಇಸ್ ಎ ಸ್ಕೆಲಿಟನ್. ಅದಕ್ಕೆ ಒಂದಷ್ಟು ಏನೇನೆಲ್ಲ ತುಂಬಬೇಕೋ ಅದಕ್ಕೊಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆ ಜೀವ ತರಿಸುವಂತಹ ಕೆಲಸವನ್ನು ಸುನಿಯವರು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸುನಿ. ಯಾವುದೋ ಒಂದು ಸಾಂಗ್ನ ಟೈಟ್ಲ್ ಎತ್ಕೊಂಡಿದ್ದೆ, ಜನಪ್ರಿಯ ಸಾಂಗ್, ಹೃದಯವು ಬಯಸಿದೆ ನಿನ್ನನೆ ಅಂತ. ನಮ್ದಲ್ಲ ಅದು, ಅದಕ್ಕೆ ಹೇಳ್ಕೊಳಕ್ ನಾಚಿಕೆ. ಈ ಕತೆ ಪುನೀತ್ ಮಾಡಬೇಕಂತ. ಹೌದು ಹೌದು ಹೌದು. ಅವರಿಗೆ ಬೇರೆ ಇನ್ನೊಬ್ಬರು ದೊಡ್ಡ ಡೈರೆಕ್ಟ್ರು ಅವ್ರಿಗೋಗಿ ಹೇಳಿದ್ರು, ಓಕೆ ಆಗಿತ್ತು. ಬೇರೆ ಕಾರಣಗಳಿಗಾಗಿ ಅದು ಸಿನಿಮಾ ಸೆಟ್ ಇರಲಿಲ್ಲ, ಅದನ್ನು ಹೇಳಂಗಿಲ್ಲ. ಸ್ಮೋಕ್ ಮಾಡೋದಲ್ಲ, ಇದೆಲ್ಲ ನೀವು ಬರ್ದಿರೋದು ಇವ್ರು ಬರ್ದಿರೋದು. ಸ್ಮೋಕದೆಲ್ಲ ಅವ್ರದ್ದೇ, ಅವ್ರದ್ದೇ. ಪುನೀತ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ ಅದು. ಹೌದು. ಅಲ್ಲ, ಒಟ್ಟು ಕಥೆಯ ಇದ್ರದ್ದು ಏನು ಸ್ವರೂಪ ಇತ್ತಲ್ಲ, ಹಿಂಗೆ ಗಲಾಟೆ ಆಗೋದು, ಪ್ರೀತಿಸೋದು, ಇದ್ರದ್ದು ಇದಿಷ್ಟು ಅದೇ ಆ ಟ್ರ್ಯಾಕಲ್ಲೇ ಇರುವಂಥದ್ದು. ಸೊ ಎಲ್ರಿಗೂ ನಾನು ನಿರ್ಮಾಪಕರು, ನಾಯಕರಾದಂಥ ವಿನಯ್ ರಾಜ್ಕುಮಾರ್ ಅವ್ರಿಗೂ, ಸುನಿ ಅವರಿಗೂ, ಮತ್ತು ಮುಖ್ಯವಾಗಿ ಸಂಗೀತದಿಂದ ಇಡೀ ಚಿತ್ರಕ್ಕೆ ಜೀವ ತುಂಬಿದಂಥ ವೀರ್ ಸಮರ್ಥ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.